ನರಹರಿ, ನೀನೇ ಯೋಚನೆ ಮಾಡು. ಆ ವಾಸಿನ ಚೂರು ನನ್ನ ಕಾಲಿಗೆ ಚುಚ್ಕೊಂತಲ್ಲ, ಅದೇನು ಆಕಾಶದಿಂದ ಉದುರಿ ಬಿತ್ತ? ಹೌದಲ್ವಾ? ನೀನು ಹೇಳೋದು ಸರಿ. ಅಣ್ಣ, ಅತ್ತೆ ಹೇಳೋದ್ರಲ್ಲೂ ಅರ್ಥ ಇದೆ. ಆ ವಾಸ್ ಹೊಡಿದೆ ಹೋಗಿದ್ದಿದ್ರೆ ಚೂರು ಹೇಗೆ ಬರ್ತಿತ್ತು? ಒಳ್ಳೆ ಲಾಜಿಕಲ್ ಪಾಯಿಂಟ್ ಕಣೋ. ಲಡ್ಡು, ವಾಸನ್ ಹೊಡೆದಾಕಿದ್ದೇನೋ ನೀನು? ಏನ್ ನೋಡಪ್ಪ ನೀನು, ವಾಸಿನ ಕಣ್ಮುಂದೆನೇ ಇಲ್ವಾ? ಮತ್ತೆ ಅತ್ತೆ ಕಾಲ್ಗೆ ವಾಸ್ ಇಂಚೂರು ಹೇಗೋ ಚುಚ್ಕೋತು. ದೊಡ್ಡಪ್ಪ, ಅದೇನು ಅಂತ ಗೊತ್ತಾಯ್ತು. ಏನೇ ಗೊತ್ತಾಯ್ತು ನಿನ್ ತೊಲೆ? ದೊಡ್ಡಪ್ಪ, ಇನ್ನೊಂದು ವಾಸ್ ಇತ್ತಲ್ಲ, ಅದನ್ನ ಪಿಜ್ಜಾ ಅಜ್ಜಿನೇ ಹೊಡೆದಾಕಿ ನಾನು ಹೊಡೆದಾಕ್ತೀನಿ ಅಂತ ಸುಳ್ಳು ಹೇಳ್ತಿದ್ದಾರೆ. ಲಡ್ಡು, ಏನ ಬೊಗಳ್ತಾ ಇದೀಯಾ? ನಾನೇ ಇಲ್ಲ ಬೊಗಳಕ್ಕೆ ಇರೋದನ್ನೇ ಹೇಳ್ತಿರೋದು. ಅಯ್ಯಯ್ಯೋ, ಏನ್ ಸುಳ್ಳು ಹೇಳ್ತಾನಪ್ಪ ಇವನು. ದೊಡ್ಡಪ್ಪ, ಭಾಗ್ಯ ಅಜ್ಜಿನೇ ವಾಸಾಡ್ದಾಕಿರೋದು. ಬೇಕಾದ್ರೆ ಸ್ಟೋರೂಮ್ ಹೋಗಿ ನೋಡಿ. ಸ್ಟೋರ್ ರೂಮ್ಗೆ ಹೋಗಿ ನೋಡ್ತೀನಿ. ಅಲ್ಲಿ ಏನಾದ್ರೂ ವಾಸ್ ಒಡೆದು ಹೋಗಿಲ್ದೇ ಇರ್ಬೇಕಲ್ಲ. ನೀನ್ ತಲೆ ಹೊಡಿತೀನಿ ಬಂದು. ಸ್ಟೋರ್ ರೂಮ್ ಅಲ್ಲಿ ಇದೇ ತರ ಸೇಮ್ ವಾಸ್ ಇದೆ. ನಿನ್ ಮ್ಯಾಜಿಕ್ ಇಂದ ಹೊಡೆದಾಕ್ಬಿಡು. ನಾನಾ? ನೀನೇ? ನಿಜವಾಗ್ಲೂ ನಾನಾ? ಅಯ್ಯೋ, ನಿಜವಾಗ್ಲೂ ನೀನೇ? ಪ್ರಾಮಿಸ್ ನಾನಾ? ಅಯ್ಯೋ, ಪ್ರಾಮಿಸ್ ನೀನೇ. ಹೋಗು ಹೋಗು. ನನಗೇನೋ ವಾಸ್ ಹೊಡೆದಾಕಿರೋದು ನೀವೇ ಅಂತ ಅನ್ಸುತ್ತೆ. ಉದಿತ್ತು ಇಷ್ಟೆಲ್ಲ ಸುಳ್ಳು ಹೇಳಲ್ಲ. ಇಷ್ಟುದ್ದ ಇದಾನವನು, ಸತ್ತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾನೆ. ನರಹರಿ, ಇವನ್ ಮಾತು ನಂಬೇಡ ಕಣೋ. ಇವನು ಸುಳ್ಳು ಹೇಳೋದ್ರಲ್ಲಿ ದೊಡ್ಡ ಪಟಿಂಗ. ಉದಿತ್ ಸುಳ್ಳು ಹೇಳಲ್ಲ ಅಂದ್ರೆ ನಾನ್ ಸುಳ್ಳು ಹೇಳ್ತೀನ? ನಿನ್ನ ಮಗನಿಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರು, ನಾಳೆ ಒಂದು ದೊಡ್ಡ ಪೋಖ್ರಿ ಆಗ್ತದೆ. ಅತ್ತೆ, ಈಗೇನು ಕಮ್ಮಿನ? ಈಗಲೂ ಪೋಖ್ರಿನೇ. ಆದ್ರೆ ನನಗೊಂದು ನಿಜ ಗೊತ್ತಾಗ್ಬಿಡ್ಬೇಕು. ಈಗಲೇ ಸ್ಟೋರ್ ರೂಮ್ ಹೋಗೋಣ. ವಾಸ್ ಹೊಡೆದಿದ್ಯೋ ಇಲ್ವೋ ಗೊತ್ತಾಗುತ್ತೆ. ಪರೀಕ್ಷೆ ಮಾಡ್ಬಿಡ್ಲಿ. ಅಯ್ಯೋ ನಡೀರಿ, ಪರೀಕ್ಷೆ ಹಾಗೆ ಹೋಗ್ಲಿ, ನನಗೇನು ಭಯನಾ? ನಡೀರಿ ನಡಿ ನಡಿ ನಡಿ, ಬರ. ನರಿ ಎತ್ಕೊಳ್ಳೋ. ನಡಿಯತ್ತೆ, ಸಾಕು ನಾಟಕ. ಲಡ್ಡು ಪ್ಲೀಸ್ ಅಂತ ಬಂದ್ರು. ಪ್ಲೀಸ್ ಅಂತ ಬಂದ್ರು. ಪ್ಲೀಸ್.
ಹಲೋ ರಘು, ನಾನು ಸಾಕ್ಷಿ. ಸಾಕ್ಷಿ ಸಾಕ್ಷಿ ಎಲ್ಲಿದ್ಯಾ? ಎಲ್ಲಿಂದ ಮಾತಾಡ್ತಿದ್ಯಾ? ನಾನು ಹೊಸ ಮನೆಯಿಂದ ಮಾತಾಡ್ತಿದ್ದೀನಿ. ಇದ್ಯಾವ ನಂಬರು? ಯಾವುದೋ ಒಂದು. ನೀನು ಹೇಗಿದೆಯಾ ರಘು? ಚೆನ್ನಾಗಿದ್ದೀನಿ ಸಾಕ್ಷಿ. ಸಾರಿ ರಘು, ಅಮ್ಮ ನಿನ್ನ ಮೇಲೆ ಎಲ್ಲರ ಮುಂದೆ ಕೈ ಮಾಡಿಬಿಟ್ರು. ನಿನಗೆ ನನ್ನಿಂದ ಒಂದು ದೊಡ್ಡ ಇನ್ಸಲ್ಟ್ ಆಗೋಯ್ತು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಆ ವಿಷಯ ಬಿಡು, ನೀನು ಹೇಗಿದ್ಯಾ? ಏನಂತ ಹೇಳಿ ರಘು, ನನ್ನನ್ನು ಇಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ. ರಘು, ಈ ಮನೆಯಿಂದ ಕಾಲೇ ತಾಚೆ ಇಡೋ ಹಾಗಿಲ್ಲ. ನನಗೆ ಏರಿಯಾ ಯಾವುದು ಅಂತಲೂ ಗೊತ್ತಿಲ್ಲ ರಘು. ನಿನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತಿದ್ದಿದ್ದು ಒಂದೇ ಮೊಬೈಲ್, ಅದನ್ನು ನಿನ್ನ ಕಣ್ಣೆದ್ರಿಗೇನೆ ಎಷ್ಟು ಪೀಸ್ ಪೀಸ್ ಮಾಡಿಬಿಟ್ರು. ನನಗೆ ಏನು ಮಾಡಬೇಕು ಅಂತ ದಿಕ್ಕೆ ತೋಚ್ತಿಲ್ಲ. ಸಮಾಧಾನ ಮಾಡ್ಕೋ ಸಾಕ್ಷಿ, ನಾನು ಏನಾದರೂ ಮಾಡ್ತೀನಿ. ರಘು ಪ್ಲೀಸ್, ಆದಷ್ಟು ಬೇಗ ಆ ಕೆಲಸ ಮಾಡು. ಇಲ್ಲ ಅಂದರೆ ಸಾಕ್ಷಿ, 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 ಹಲೋ ಹಲೋ. ನಾನು ನನ್ನ ಮೊಬೈಲ್ ಎಲ್ಲಿ ಅಂತ ಮನೆಯೆಲ್ಲ ಹುಡುಕಾಡ್ತಾ ಇದ್ರೆ ನೀನು ಅದನ್ನ ಎತ್ಕೊಂಬಂದ್ಬಿಟ್ಟು ಆ ಮನೆ ಹಾಳ ರಘುಗೆ ಫೋನ್ ಮಾಡ್ತಾ ಇದ್ದೇನೆ. ಎಷ್ಟೇ ಧೈರ್ಯ ನಿನಗೆ? ಇರು. ಅಮ್ಮ, ಅತ್ತೆ, ಅಮ್ಮ. ಅಣ್ಣ ಪ್ಲೀಸ್, ಎಲ್ಲಾರನ್ನೂ ಕರೆದು ರಂಪ ಮಾಡಬೇಡ. ತಪ್ಪ. ಯಾಕೆ ಕರಿಬಾರ್ದು? ನೀನು ಇಲ್ಲಿ ಬಂದ ಮೇಲೂ ನಮ್ಮ ಕಣ್ಣಿಗೆ ಮಣ್ಣರ್ಚೋ ಕೆಲಸ ಮಾಡ್ತಾ ಇದ್ದೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಗೊತ್ತಾದ್ರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಅಮ್ಮ, ಅತ್ತೆ ಎಲ್ಲಿದ್ಯಾ? ಬೇರೆ ಬಾ. ನರಹರಿ, ಏನಾಯ್ತು? ಯಾಕೆ ಕೂಕೋತಾ ಇದೀಯಾ? ನಾನು ಇವ್ ಕೂಗೋಳಿಲ್ಲ ಅಂದ್ರೆ ನಾಳೆ ದಿವಸ ಸುತ್ತಮುತ್ತ ಇರೋ ಜನ ನಿನ್ನ ಮಗಳ ಹೆಸರು ಕೂಗೋಕೆ ಶುರು ಮಾಡ್ತಾರೆ. ಅವಳು ಎಂಥ ಗನಂದಾರಿ ಕೆಲಸ ಮಾಡಿದಾಳೆ ನಿಂಗೆ ಗೊತ್ತಾಗೋದು ಬೇಡವಾ? ಅದಕ್ಕೆ ಕರೆದಿದ್ದು. ನಾವಲ್ಲಿ ಅತ್ತೆ ವಾಜಿನ ಗಲಾಟೆ ಬಗೆಹರಿಸ್ತಾ ಇದ್ರೆ ಇವಳು ನನ್ನ ಫೋನ್ ತಗೊಂಡ್ಬಂದು ಆ ರಘು ಜೊತೆ ಮಾತಾಡ್ತಾ ಇದ್ದಾಳೆ. ಅಯ್ಯಯ್ಯೋ, ಏನ್ ಮಾತಾಡ್ತಿದ್ಲು? ಇನ್ನೇನು ಮಾತಾಡ್ತಾಳೆ? ನಾನು ಇಲ್ಲಿ ಇರೋಕ್ಕಾಗೋದಿಲ್ಲ, ಆದಷ್ಟು ಬೇಗ ಕರ್ಕೊಂಡು ಹೋಗು ಅಂತ ಗೋಗರಿತಿದ್ಲು. ಏಯ್, ನಿನ್ನೆದ್ರಿಗೆ ಅವನಿಗೆ ಕಪಾಲಕ್ಕೆ ಬಾರ್ಸ್ ಬಂದಿದ್ದೀನಿ, ಇನ್ನೂ ಅವನಿಗೆ ಬುದ್ಧಿ ಬಂದಿಲ್ವಂತ? ಅವನ್ ಕೆನ್ನೆ ಹೊಡಿಯಕ್ಕೆ ನಿಮ್ಗೆ ಯಾರಮ್ಮ ಹಕ್ಕು ಕೊಟ್ಟಿದ್ದು? ಏನೇ ನನಗೆ ಎದುರು ವಾಸೋರ್ ಧೈರ್ಯ ಬರ್ತಾ ನಿನಗೆ? ಏನ್ ಮಾಡಿದ್ರು ಅಷ್ಟೇ, ನಾನಂತೂ ರಘುನ್ ಮರೆಯಲ್ಲ. ಮೊರೆಯಲ್ಲ ಅಂದ್ರೆ ನಿನ್ ಕೊಂದೆ ಹಾಕ್ಬಿಡ್ತಿ ಬಿಡ್ತಾರು. ಅಮ್ಮ, ಬೇಡಮ್ಮ, ಕೋಪ ಮಾಡ್ಕೋಬೇಡಿ. ಎಲ್ಲ ಮರೆಯೋದಕ್ಕೆ ಅವಳಿಗೂ ಸ್ವಲ್ಪ ಟೈಮ್ ಕೊಡಿ, ಎಲ್ಲ ಸರಿ ಹೋಗುತ್ತಮ್ಮ. ಇಲ್ಲಿ ಬಂದ ಮೇಲೂ ಈ ಕದ್ದು ಮುಚ್ಚು ಅವನ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಹೇಗೆ ಮರೆಯೋಕೆ ಸಾಧ್ಯ ಹೇಳು? ಸರಿಯಾಗಿ ಹೇಳಿದ್ದೀನಿ ನರಹರಿ. ಅಲ್ಲೇ ಇದ್ರೆ ಅಕ್ಕಪಕ್ಕದ ಮನೆಯವ್ರು ಆಡ್ಕೊಳ್ತಾರೆ ಅಂತ ಈ ಮನೆಗೆ ಬಂದ್ರೆ ಇಲ್ಲೂ ಇವಳು ಚಾಳಿನೇ ಬಿಟ್ಟಿಲ್ಲ. ಹೀಗೆ ಇದ್ರೆ ಇವಳು ಮದುವೆ ಆದಂಗೆ. ಬಂದು ಕರ್ಕೊಂಡು ಹೋಗು ಅನ್ನೋಷ್ಟು ಮುಂದುವರೆದಿದ್ದಾಳೆ ಅಂದಮೇಲೆ ಇನ್ನು ಇವಳು ಮನೇಲಿ ಇಟ್ಕೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಬೇಗ ಮದುವೆ ಮಾಡಿ ಕಳಿಸ್ಬಿಡೋಣ.